ನಮಸ್ಕಾರ. ಏನ್ರಿ ಅಕುಲ್ ಬಂದಿದ್ದಾನೆ, ಹೊಸ ಶೋ ತಗೊಂಡ್ಬಂದಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅದಕ್ಕಿಂತ ಒಳ್ಳೆ ಸುದ್ದಿ ತಗೊಂಡ್ಬಂದಿದ್ರಿ. ನೋಡಿ, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ವಿಷನ್ ಇರುತ್ತೆ. ವಿಷನ್ ಅಂದ್ರೆ ಏನು? ದೃಷ್ಟಿ. ಒಬ್ಬೊಬ್ಬರಿಗೆ ಒಂದೊಂದು ವಿಷನ್ ಇರುತ್ತೆ. ಅಮ್ಮನ್ಗೆ ಮಗಳ ಮದುವೆ ಮಾಡಬೇಕಾಗಿರೋ ವಿಷನು, ಅಪ್ಪನಿಗೆ ಸಾಲ ತೀರಿಸಬೇಕಾಗಿರೋ ವಿಷನು, ಅಣ್ಣನಿಗೆ ಕೆಲಸದ ವಿಷನು, ತಂಗಿಗೆ ಡಿಗ್ರಿ ವಿಷನು. ಆದ್ರೆ ಇಡೀ ಕುಟುಂಬಕ್ಕೊಂದು ವಿಷನ್ ಇರುತ್ತೆ. ಅದೇನ್ ಗೊತ್ತಾ? ಒಂದು ಪುಟ್ಟ ಮನೆ ಮಾಡಬೇಕು ಅನ್ನೋ ವಿಷನ್. ಆ ನಿಮ್ಮ ಮನೆ ಕಟ್ಟೋ ವಿಷನ್ಗೆ ಪರ್ಫೆಕ್ಟ್ ವಿಷನ್ ಆಗಿ ಬಂದಿರೋರೇ ವಿಷನರಿ ವೆಂಚರ್. ಇಡೀ ಕುಟುಂಬಕ್ಕೊಂದು ವಿಷನ್ ಇರುತ್ತೆ. ಒಂದು ಒಳ್ಳೆ ಪ್ಲಾಟ್ ಬೇಕು, ಒಂದು ಬ್ಯೂಟಿಫುಲ್ ಮನೆ ಬೇಕು ಅಂತ. ಇರುತ್ತೋ ಇಲ್ವೋ? ಕಣ್ ಕಟ್ಕೊಂಡು ಎಲ್ಲಿಗ್ರಿ ಹೋಗ್ತೀರಾ? ಏನ್ ಮಾಡ್ತೀರಾ? ಜೀವನಾನು ಹಂಗೆ ಅನ್ಕೋಬೇಕು. ಅನ್ಕೊಂಡು ಹೆಜ್ಜೆ ಇಟ್ರೆ ದಾರಿ ಸಿಕ್ಕೇ ಸಿಗುತ್ತೆ. ಇದು ಲೈಫ್ನ ದೊಡ್ಡ ಸೀಕ್ರೆಟ್. ನೀವ್ ಈ ಸಲ ಮನೆ ಕಟ್ತೀನಿ, ಪ್ಲಾಟ್ ತಗೋತೀನಿ ಅಂತ ಅನ್ಕೊಂಡಿದ್ದೀರಾ? ನಿಮ್ದಾಗತ್ತೆ. ಏನಕ್ಕೂ ಅನ್ಕೊಳ್ಳೋದಕ್ಕೆ 1000 ಅನ್ಕೋಬಹುದು, ಆದ್ರೆ ಅನ್ಕೊಂಡಿದ್ದೆಲ್ಲ ಆಗತ್ತಾ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಅದನ್ನ ತೆಗೆದುಹಾಕ್ಬಿಡಿ. ಯಾಕೆಂದ್ರೆ ನಿಮ್ಗೊಂದು ವಿಷನ್ ಹೇಗಿದೆಯೋ ಅದೇ ತರ ವಿಷನರಿ ವೆಂಚರ್ ಅವ್ರಿಗೂ ಕೂಡ ಮಧ್ಯಮ ವರ್ಗದ ಕುಟುಂಬದವರಿಗೆ ಲಾಭದ ಆಸೆ ಇಲ್ದೇನೆ ಒಂದು ಪ್ಲಾಟ್ ಕೊಡಬೇಕು ಅನ್ನೋ ವಿಷನ್ ಇದೆ. ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು ಅನ್ನೋ ಗಾದೆನೇ ಇದೆ. ಒಂದ್ ಹೊತ್ತು ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ನಿದ್ದೆನೆ ಮಾಡಕ್ಕಾಗ್ತಾ ಇಲ್ಲ, ಇನ್ನು ಸೈಟು, ಪ್ಲಾಟು, ಮನೆ ನಮ್ಮಂತವ್ರಿಗಲ್ಲ ಅಂತ ಸ್ವಂತ ಮನೆ ಆಸೆನೆ ಬಿಟ್ಟಿರ್ತೀವಿ. ಆದ್ರೆ ಹಾಕಿದ ದುಡ್ಡಿಗೆ ತಕ್ಕ ಸೈಟ್ ಸಿಗುತ್ತಾ? ಮನೆ ಅಂದಮೇಲೆ ಪಬ್ಲಿಕ್ ಸ್ಕೂಲು, ಹಾಸ್ಪಿಟಲು, ಪಾರ್ಕು ಇರುತ್ತೋ ಇಲ್ವೋ ಅನ್ನೋ ಈ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರನೇ ವಿಷನರಿ ವೆಂಚರ್. ಕಾಮನ್ ಮ್ಯಾನ್ ವಿಷನ್ ಗಮನದಲ್ಲಿ ಇಟ್ಕೊಂಡು ವಿಷನರಿ ವೆಂಚರ್ಸ್ ಅವರು 6000 ಪರ್ ಸ್ಕ್ವೇರ್ ಫೀಟ್ ಬೆಲೆ ಇರೋದನ್ನ ಕೇವಲ 4199 ರೂಪಾಯಿ ಬೆಲೆ ಕೊಡ್ತಾ ಇದ್ದಾರೆ. ₹1 ಆ ಕಡೆನೂ ಇಲ್ಲ, ₹1 ಈ ಕಡೆನೂ ಇಲ್ಲ. ರಿಜಿಸ್ಟ್ರೇಷನ್ ಬಿಟ್ಟು ಎಕ್ಸ್ಟ್ರಾ ಹಿಡನ್ ಚಾರ್ಜಸ್, ಆಳು ಮೂಳು ಏನೂ ಇಲ್ಲ ರೀ. ಪರ್ ಸ್ಕ್ವೇರ್ ಫೀಟ್ 4199 ರೂಪಾಯಿ ಅಂದಮೇಲೆ ಮುಗೀತು. ನೋಡಿ, ಮಾತು ಸರಿದ ಕಡೆ ಮನೆ ಮಾಡಬೇಕು, ನಂಬಿಕೆ ಸರಿದ ಕಡೆ ಜೀವನ ಮಾಡಬೇಕು ಅಂತ ನಂಬಿಕೆ ಇರೋ ಜಾಗನೇ ವಿಷನರಿ ವೆಂಚರ್. ಬರೀ ದುಡ್ಡಷ್ಟೇ ಬೆಳೆಯಲ್ಲ ರೀ, ನಿಮ್ಮ ವಿಶ್ವಾಸ ಕೂಡ ಬೆಳೆಯುತ್ತೆ. ಏನಂತೀರಾ? ಮನಸ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು, ನೀವ್ ಮನಸ್ಸು ಮಾಡಿದ್ರೆ ನಾಳೆನೆ ನಿಮ್ ಹೆಸರಲ್ಲಿ ಪ್ಲಾಟ್ ರಿಜಿಸ್ಟರ್ ದೇವ್ರು. ಚಟಪಟ ಚಟಪಟ. ಒನ್ ಮೋರ್ ಅಂತ ತಗೋತೀರಾ? ಎಷ್ಟೋ? 4199 ರೂಪಾಯಿ ಮಾತ್ರ. ಎಲ್ಲಿ? ಅದೇ ರೀ, ಏರ್ಪೋರ್ಟ್ ರೋಡ್, ಸಾದಳ್ಳಿ ಗೇಟ್, ಮೆಟ್ರೋ ಸ್ಟೇಷನ್ ಹತ್ರನೇ. ನೋಡಿ, ಕೊಟ್ಟು ದುಡ್ಡಿಗೆ ಒಳ್ಳೆ ಪ್ಲಾಟ್ ಬೇಕು. ಅಲ್ಲಿ ನಿಮ್ಗೆ ಹೇಗ್ ಬೇಕು ಹಾಗೆ ಕನಸಿನ ಮನೆಯನ್ನ ಕಟ್ಕೋಬೇಕು. ಕನಸು ಕಾಣ್ಬೇಕ್ರಿ, ಆ ಕನಸನ್ನ ನನಸು ಮಾಡ್ಕೋಬೇಕು. ಮಾಡ್ಕೋತೀರ ತಾನೆ? ನಿಮಗೆ ಬೇಕಾಗಿರೋ ಎಲ್ಲ ಸೌಕರ್ಯಗಳನ್ನ ನಿಮ್ಮ ಅನುಕೂಲಕ್ಕೆ ಹೇಳಿ ಮಾಡಿಸ ಹಾಗೆ ವಿಲ್ಲಾ ಪ್ಲಾಟ್ಸ್ ಇಲ್ಲಿ ಸಿಗ್ತಾ ಇದೆ. ವಿಷನರಿ ವೆಂಚರ್ಸ್ ರವರ ಈ ಪ್ರಾಜೆಕ್ಟ್ ಟೋಟಲ್ 3.5 ಎಕರೆ ಜಾಗದಲ್ಲಿ ನಡೀತಾ ಇದೆ. ಇದರಲ್ಲಿ 52 ಯೂನಿಟ್ಗಳಿವೆ. 30-40, 30-50, 40-60, 50-80 ಈ ಎಲ್ಲ ಡೈಮೆನ್ಷನ್ಸ್ ನಲ್ಲಿ ಕೂಡ ನಿಮಗೆ ಪ್ಲಾಟ್ ಸಿಗುತ್ತೆ. ಈ ಪ್ರಾಜೆಕ್ಟ್ ಏಕಾತ ಆಗಿದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ರವರ ಕಡೆಯಿಂದ ಎಲ್ಲ ತರಹದ ಲೀಗಲ್ ಅಪ್ರೂವಲ್ ಕೂಡ ಪಡೆದಿದೆ. ಇಲ್ಲಿ ನಿಮಗೆ ಗೇಟೆಡ್ ಕಮ್ಯುನಿಟಿ ವಿತ್ 24 hour ಸೆಕ್ಯೂರಿಟಿ, ಅಂಡರ್ ಗ್ರೌಂಡ್ ವೈರಿಂಗ್ ಅಂಡ್ ಎಲೆಕ್ಟ್ರಿಕ್ ಕನೆಕ್ಷನ್, ಇಂಡಿವಿಜುವಲ್ ವಾಟರ್ ಅಂಡ್ ಡ್ರೈನೇಜ್ ಕನೆಕ್ಷನ್ಸ್ ಕೂಡ ಇದೆ. ಅಷ್ಟು ಮಾತ್ರ ಅಲ್ಲ ರೀ, ಮಕ್ಕಳ ಆಟ ಆಡೋದಕ್ಕೆ ಬ್ಯೂಟಿಫುಲ್ ಚಿಲ್ಡ್ರನ್ ಪ್ಲೇ ಏರಿಯಾ. ಮಕ್ಕಳಿಗೆ ಸಾಕಾ? ದೊಡ್ಡವ್ರಿಗೆ ಬೇಡವಾ? ದೊಡ್ಡವರು ವಾಕಿಂಗ್ ಮಾಡೋದಕ್ಕೆ, ರಿಲ್ಯಾಕ್ಸ್ ಮಾಡೋದಕ್ಕೆ ಅವರಿಗೆ ಒಳ್ಳೆ ಪಾರ್ಕ್. ಈ ಎಲ್ಲ ಫೆಸಿಲಿಟೀಸ್ ಇರೋದು ವಿಷನರಿ ವೆಂಚರ್ ಅಲ್ಲಿ ಮಾತ್ರ.
ಒಳಗಡೆ ಇರೋ ಎಲ್ಲ ಫೆಸಿಲಿಟೀಸ್ಗಳನ್ನು ತಿಳ್ಕೊಂಡಿದ್ದೀರಿ. ಸುತ್ತಮುತ್ತ ಏನಿದೆ ಅಂತ ತಿಳ್ಕೊಳ್ಳೋದು ಬೇಡವಾ? ಮಕ್ಕಳಿಗೆ ಆಟ ಆಡೋದಕ್ಕೆ ಗ್ರೌಂಡ್ ಇದೆ, ಓದಕ್ಕೆ ಸ್ಕೂಲ್ಸ್ ಬೇಡವಾ? ಎಷ್ಟು ಬೇಕು ಹೇಳಿ? 1 2 9 ಸ್ಕೂಲ್ಸ್ ಇದೆ ಕಣ್ರಿ. ಹಾ, ಬರೀ ಸ್ಕೂಲ್ ಇದ್ರೆ ಸಾಕಾ? ಆರೋಗ್ಯ ಕೇಂದ್ರಗಳು ಬೇಡವಾ? ಹಾಸ್ಪಿಟಲ್ಸ್ ರೀ, 4 ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್, 2 ಗವರ್ಮೆಂಟ್ ಏಡೆಡ್ ಹಾಸ್ಪಿಟಲ್ಸ್ ಇದೆ. ಇದ್ರ ಜೊತೆಗೆ ವೀಕೆಂಡ್ ಅಂತಿದ್ದಂಗೆ ಮೋಜು ಮಸ್ತಿ ಇರ್ಲೇಬೇಕಲ್ವಾ? ಅದಕ್ಕೋಸ್ಕರ ಬೆಂಗಳೂರಿನ ಬಿಗ್ಗೆಸ್ಟ್ ಶಾಪಿಂಗ್ ಮಾಲ್ ಆಫ್ ಏಷ್ಯಾ ಡ್ರೈವಬಲ್ ಡಿಸ್ಟೆನ್ಸ್ ಅಲ್ಲಿ, RMZ ಹತ್ರದಲ್ಲಿ, ಹಾಗೂ ಬ್ರಿಗೇಡ್ ಆರ್ಕಿಡ್ ಮಾಲ್, ಇವೆಲ್ಲ ನಮ್ ಸುತ್ತ ಇದೆ. ಎಜುಕೇಶನ್, ಎಂಟರ್ಟೈನ್ಮೆಂಟ್ ಇವೆಲ್ಲ ಇದೆ. ಆದ್ರೆ ಅದಕ್ಕೆ ಹೋಗೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಬೇಡವಾ ಅಂತ ಕೇಳ್ತಾ ಇದ್ದೀರಿ ತಾನೆ? ಅದಕ್ಕೂ ನನ್ನ ಹತ್ರ ಒಂದು ಉತ್ತರ ಇದೆ. ಇಲ್ಲಿಂದ 5 ಮಿನಿಟ್ಸ್ ಡಿಸ್ಟೆನ್ಸ್ ನಲ್ಲಿ ಮೆಟ್ರೋ ಸ್ಟೇಷನ್ ಇದೆ, BMTC ಬಸ್ ಸ್ಟಾಪ್ ಇದೆ, IRCTC ರೈಲ್ವೆ ಸ್ಟೇಷನ್ ಕೂಡ ಇದೆ. ಅದು ಮಾತ್ರ ಅಲ್ಲ ರೀ, ಓಲಾ ಊಬರು ನೀವು ಇರೋ ಜಾಗಕ್ಕೆ ಆರಾಮಾಗಿ ಬಂದು ನಿಲ್ಲುತ್ತೆ. ಇದ್ರ ಜೊತೆಗೆ ಇಲ್ಲಿಂದ 10 ಮಿನಿಟ್ಸ್ ಡ್ರೈವಿಂಗ್ ಡಿಸ್ಟೆನ್ಸ್ ನಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಮನೆ ಮೇಲೆ ಫ್ಲೈಟ್ ಓಡಾಡ್ತಿದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ನೀವೊಂದು ಬಾಗಿಲು ಓಪನ್ ಮಾಡಿದ್ರೆ 10 ಅದೃಷ್ಟದ ಬಾಗಿಲು ಓಪನ್ ಆಗುತ್ತೆ. ನಿಮಗಾಗಿ, ನಿಮ್ಮ ಗೌರವಪೂರ್ಣದ ಬದುಕಿಗಾಗಿ ಇರೋದೇ ವಿಷನರಿ ವೆಂಚರ್. ಇಷ್ಟೆಲ್ಲ ಅನುಕೂಲ ಇದ್ದ ಕಡೆ ಪ್ಲಾಟ್ ಬುಕ್ ಮಾಡಿ. ಲೈಫ್ಗೊಂದು ವಿಷನ್ ಇರಬೇಕು, ಪ್ಲಾಟ್ ತಗೊಳಕ್ಕೆ ವಿಷನರಿ ವೆಂಚರ್ ಇರಬೇಕು. ನೋಡಿ, ತಪ್ಪು ಸರಿಯಾಗಿ ಕಾಣುತ್ತೆ, ಸರಿ ತಪ್ಪಾಗಿ ಕಾಣುತ್ತೆ. ಆದ್ರೆ ಒಂದು ಒಳ್ಳೆ ವಿಷನ್ ಇದ್ರೆ ಎಲ್ಲಾನು ಪರ್ಫೆಕ್ಟ್ ಆಗಿ ಕಾಣುತ್ತೆ. ದಟ್ ಈಸ್ ವಿಷನರಿ ವೆಂಚರ್. ಪಾಸಿಟಿವ್ ವಿಷನ್ ಇದ್ರೆ ಚೂಸ್ ವಿಷನರಿ ವೆಂಚರ್. ನೋಡ್ರಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ನಿಮ್ಮ ಪ್ರಶ್ನೆಗಳಿಗೆ ಏನಾದರೂ ಉಳ್ಕೊಂಡಿದ್ರೆ ಅದಕ್ಕೆ ಉತ್ತರ ನಾನು ಕೊಡೋದಿಲ್ಲ. ಯಾಕಂದ್ರೆ ವಿಷನರಿ ವೆಂಚರ್ನ ಕರಿಮನಿ ಮಾಲೀಕ ನಾನಲ್ಲ. ಆ ಮಾಲೀಕನ ಹತ್ರ ಕರ್ಕೊಂಡು ಹೋಗ್ತೀನಿ, ಅವರೇ ನಿಮಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ರಾಮಚಂದ್ರ ಎಲ್ಲಿದ್ಯಪ್ಪ? ನಮ್ಮೊಟ್ಟಿಗೆ ಇದ್ದಾರೆ ವಿಷನರಿ ವೆಂಚರ್ನ ಮಾಲೀಕ MD ರಾಮಚಂದ್ರ ಅವರು. ನಿಮ್ಮ ಲೈಫ್ನ ವಿಷನ್ ಏನು? ಸಾಮಾನ್ಯ ದರದಲ್ಲಿ ಎಲ್ಲ ಮಧ್ಯಮ ವರ್ಗದವ್ರಿಗೆ ಕೈಗೆಟಕ ದರದಲ್ಲಿ ನಾನು ಸೈಟ್ಗಳನ್ನ ಕೊಡ್ಬೇಕು, ಅವ್ರಿಗೆ ಮನೆ ಕಟ್ಕೋಬೇಕು ಅವರು. ಅದೊಂದು ನನಗೆ ಆಸೆ. ಏನಕ್ಕೆ ಅಂತಂದರೆ, ನಾನು ಒಂದು ಮಧ್ಯಮ ವರ್ಗದಿಂದ ಬಂದಿರೋದು. ಫೈನಾನ್ಷಿಯಲಿ ನಾವು ಗ್ರೋತ್ ಆಗಬೇಕು ಅಂತಂದಾಗ ಎಷ್ಟು ಸಫರ್ ಮಾಡ್ತಾ ಇದ್ವಿ ಏನು ಅಂತ ತುಂಬ ಚೆನ್ನಾಗಿ ಗೊತ್ತು. ಅದ್ರ ಜೊತೆಗೆ ನಾನು ಜನಕ್ಕೊಂದು ಸೇವೆ ಮಾಡ್ದಂಗೆ ಆಗಬೇಕು. ಆ ಸೇವೆ ಮಾಡೋದ್ರಲ್ಲಿ ತೃಪ್ತಿ ಇದೆಯಲ್ಲ, ಆ ತೃಪ್ತಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ. ಈಗ ಕಸ್ಟಮರ್ಸ್ ತುಂಬ ಜನ ಒಂದು ಸೈಟ್ ತಗೋಬೇಕು, ಅವ್ರ ಉದ್ದೇಶ ಏನಿರುತ್ತೆ, ಪ್ರತಿಯೊಬ್ಬರಿಗೂ ಒಂದು ಸೈಟ್ ತಗೋಬೇಕು, ಮನೆ ಕಟ್ಟಬೇಕು. ಪ್ರತಿಯೊಬ್ಬರಿಗೂ ಇರೋದು ಅದೇನೇ ಮನುಷ್ಯನ ಜೀವನದಲ್ಲಿ, ಪ್ರತಿಯೊಬ್ಬರಿಗೂ ಆಸೆ ಇರುತ್ತದು. ಆದರೆ ಅವರು ಆ ಕಷ್ಟಪಟ್ಟು ದುಡಿತಾರಲ್ಲ, ಒಂದು ಸೈಟ್ ತಗೋಬೇಕು, ಒಂದು ಮನೆ ಕಟ್ಟಬೇಕು ಅಂತ, ಆ ದುಡ್ಡಿಗೆ ನಾವು ಮೋಸ ಆಗ್ದಂಗೆ ನೋಡ್ಕೊಳೋದು ನಮ್ಮ ಮುಖ್ಯ ಉದ್ದೇಶ. ನನ್ನ ಮನಸ್ಸಲ್ಲಿರೋದು ಯಾವತ್ತೂ ಅದೇನೆ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ದಿವಸದಿಂದನೂ ಈ ರಿಯಲ್ ಎಸ್ಟೇಟ್ ಅಂತಂದರೆ ಅಲ್ಲಿ ಮೋಸ ಹೋದ್ರು, ಇಲ್ಲಿ ಮೋಸ ಹೋದ್ರು, ಅಲ್ಲಿ ದುಡ್ಡು ಹಾಕಿದ್ವಿ, ಇಲ್ಲಿ ಬರಲಿಲ್ಲ, ಅಲ್ಲಿ ಬರಲಿಲ್ಲ, ನಮ್ಮ ಹತ್ರ ಒಂದೇ ಒಂದು ಈ ಥರ ಕಂಪ್ಲೇಂಟ್ ಬರೋಕೂಡ್ದು ಸರ್. ಆ ಥರ ನನ್ನ ಜೀವ ಇರೋ ತಕ್ಕ ನಾನು ನಡ್ಕೋಬೇಕು. ಏಕೆಂದರೆ ಕಷ್ಟಪಟ್ಟು ಚೀಟಿ ಹಾಕ್ತಾರೆ, ತಿಂಗಳ ಸಂಬಳ ತಗೋತಾರೆ, ದುಡಿತಾರೆ, ಏನು ದುಡ್ಡು ಕೊಡ್ತಾರೆ, ಆ ದುಡ್ಡಿಗೆ ಮೋಸ ಆಗಬಾರ್ದು. ಅದೊಂದು ನನ್ನ ವಿಷನ್. ಆತ್ಮ ತೃಪ್ತಿನೇ ಒಂದು ವಿಷನ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಫ್ಯಾಂಟಾಸ್ಟಿಕ್. ಈಗ ಈ ವಿಷನರಿ ವೆಂಚರ್ ಈ ಪ್ರಾಜೆಕ್ಟ್ ಅಲ್ಲಿ ಏನಕ್ಕೆ ತಗೋಬೇಕು ಸಾಮಾನ್ಯ? ಇಸ್ ಮೈ ಕ್ವೆಶ್ಚನ್ ಸರ್. ನಾನು ಎಲ್ಲೇ ಒಂದು ಜಾಗ ಸೆಲೆಕ್ಟ್ ಮಾಡಿ ಏನೇ ಒಂದು ಜನಕ್ಕೆ ನಾನು ಕೈಗೆಟಕ ದರದಲ್ಲಿ ಕೊಡಬೇಕು ಅಂತಂದಾಗ ಏನಾಗುತ್ತೆ, ನಮ್ಮ ಜಾಗ ಎಷ್ಟು ಕೊಡ್ತಾ ಇದೀವಿ ನಾವು, ಅಕ್ಕಪಕ್ಕದಲ್ಲೆಲ್ಲ ಏನು ನಡೀತಾ ಇದೆ, ಇದೆಲ್ಲ ಒಂದು ಜೊತೆಗೆ 100 ಎಕರೆ ಪ್ರಾಜೆಕ್ಟ್ ಮಾಡಿದ್ದಾರೆ, ದೊಡ್ಡ ದೊಡ್ಡ ಟೌನ್ಶಿಪ್ಗಳು ಮಾಡಿದ್ದಾರೆ ಇಲ್ಲೆಲ್ಲ. ಬಟ್ ಏನಾಗಿದೆ ಅಂತಂದರೆ ಅವರೆಲ್ಲ ತುಂಬ 6,000 7,000 ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಜೊತೆಗೆ ಅಮ್ಯುನಿಟೀಸ್ ಚಾರ್ಜ್ ಅಂತ ಮಾಡ್ತಾರೆ, ಮತ್ತು ಮಂತ್ಲಿ ಮೇಂಟೆನೆನ್ಸ್ ಚಾರ್ಜ್ ಅಂತ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ನಾವು ಏನೂ ಮಾಡ್ತಾ ಇಲ್ಲ. ಜಸ್ಟ್ 4,199 ರೂಪೀಸ್ ಮಾತ್ರ ಮಾಡ್ತಾ ಇದ್ವಿ. ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೂ ನಾವೇ ಲೋನ್ ಮಾಡ್ಕೊಡ್ತೀವಿ. ಏಕಾತ ಪ್ರಾಪರ್ಟಿ ಬೈಯಪ್ಪ ಅಪ್ರೂವ್ಡ್ ಇದೆ. ಮನೆ ಕಟ್ಟಲಿಕ್ಕೆ ಇಮಿಡಿಯೇಟ್ ಬಂದವರು ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು. ಯಾಕೆಂದರೆ ನಮ್ಮ ಜಾಗದ ಪಕ್ಕದಲ್ಲೆಲ್ಲ ಮನೆಗಳಿದೆ. ಇಮಿಡಿಯೇಟು ಅವ್ರು ಬಂದ್ರೂ
ಸ್ಟೇ ಮಾಡ್ಬೋದು. 100% ಲೀಗಲ್ ಮಾಡಿ 2-3 ಜನ ಲಾಯರ್ಗಳ ಹತ್ರ ನಾವು ತೋರಿಸಿ ಎಲ್ಲ ಕರೆಕ್ಟಾಗಿರೋ ಪ್ರಾಪರ್ಟಿಗಳನ್ನ ರೆಡಿ ಮಾಡ್ತೀವಿ. CC ರೋಡ್ ಆಗ್ತಾ ಇದೀವಿ, ಅಂಡರ್ಗ್ರೌಂಡ್ ಕೇಬಲಿಂಗು, ಹೈ ಆ್ಯಂಡ್ ಡೆವಲಪ್ಮೆಂಟ್ ಕೊಡ್ತಾ ಇದೀವಿ, ವಾಟರ್ ಸಪ್ಲೈ ಇದೆ, ಫೆಸಿಲಿಟೀಸ್, ಪ್ಲೇ ಏರಿಯಾ ಎಲ್ಲ ಇದೆ, ಪಾರ್ಕ್ ಕೊಟ್ಟಿದ್ವಿ, CA ಜಾಗ ಕೊಟ್ಟಿದ್ವಿ, ಅಪ್ರೂವ್ಡ್ ಪ್ರಾಜೆಕ್ಟ್. ಪ್ಲಾಟ್ ತಗೊಳ್ಳೋದು ಅಷ್ಟೇ ಅಲ್ಲ, ಆ ಪ್ಲಾಟ್ ಅಲ್ಲಿ ಮನೆ ಕಟ್ಸೋ ಜವಾಬ್ದಾರಿ ನಿಮ್ದೇ ಫಾರ್ ದ ಬೆಸ್ಟ್ ಪ್ರೈಸ್. ನಮ್ಮ ಕಂಪ್ನಿನಲ್ಲಿ ಇಂಜಿನಿಯರ್ಸ್ ಇದ್ದಾರೆ, ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟೇ ಸಪ್ರೇಟ್ ಇದೆ. ನಾವು ಏನು ನಮ್ಮ ಹತ್ರ ಪ್ಲಾಟ್ ತೊಗೋತಾರೆ ಅವ್ರಿಗೆ ಕನ್ಸ್ಟ್ರಕ್ಷನ್ ಕೂಡ ನಾವು ಕಸ್ಟಮೈಸ್ಡ್, ಅವ್ರಿಗೆ ಯಾವ ಥರ ಪ್ಲಾನ್ ಬೇಕು ಆ ಥರ ನಾವೇ ಪ್ಲಾನ್ ಡಿಸೈನ್ ಮಾಡಿ ಎಲಿವೇಷನ್ ಮಾಡಿ ಅವ್ರು ಯಾವ ಥರ ಬೇಕು ಆ ಥರ ನಾವು ಕನ್ಸ್ಟ್ರಕ್ಷನ್ ಕೂಡ ನಾವು ಮಾಡ್ಕೊಡ್ತೀವಿ. ಅದಕ್ಕೆ ಏನು ಬೇಕು ಅಪ್ರೂವಲ್ಸು ಎಲ್ಲ ನಾವೇ ಮಾಡ್ಕೊಡ್ತೀವಿ. ಲೋನ್ ಬೇಕಾ ಲೋನು ಕೂಡ ನಾವು ಮಾಡ್ಕೊಡ್ತೀವಿ. ರಾಮಚಂದ್ರ ಅವರೇ, ನಿಮ್ಮ ವಿಷನ್ ಏನು ಅಂತ ಹೇಳಿದ್ರಿ, ಫ್ಯಾಂಟಾಸ್ಟಿಕ್. ಆದ್ರೆ ಸಾಮಾನ್ಯರು ನಿಮ್ಮ ಹತ್ರ ಏನಕ್ಕೆ ಪ್ಲಾಟ್ ತಗೋಬೇಕು? ವಿಷನರಿ ವೆಂಚರ್ಸ್ ಯಾಕೆ? ಅಕುಲವ್ರೆ, ನಾನು ಆವಾಗಲೇ ಹೇಳಿದೆ ನಿಮಗೆ, ಏನಕ್ಕೆ ಅಂದರೆ ನಾವು ಮಧ್ಯಮ ವರ್ಗದಿಂದ ಬಂದಿದ್ದೀವಿ. ನನ್ನ ಆ ವಿಷನ್ ಏನಿದೆ ಅಂತಂದರೆ ಮಧ್ಯಮ ವರ್ಗದ ಜನಗಳಿಗೆ ಕೈಗೆಟಕೋ ದರದಲ್ಲಿ ನಾನು ಪ್ಲಾಟ್ಗಳನ್ನ ಕೊಡಬೇಕು ಅನ್ನೋದು ಒಂದು ವಿಷನ್ ನನಗಿದೆ. ಹಾಗಾಗಿ ನಾನೇನು ಮಾಡ್ತೀನಿ, 6,000 7,000 ಮಾರ್ತಾ ಇರ್ತಾರಲ್ಲ ಆ ಜಾಗಗಳಲ್ಲಿ ನಾನು 4,000 4,100 200 ಈ ಥರ ಆ ಬಡ್ಜೆಟ್ ಕೈಗೆ ಎಟಕಬೇಕು. 2,000 3,000 ಕಡಿಮೆ ಸಿಗಬೇಕು ಅವ್ರಿಗೆ ರೇಟಲ್ಲಿ, ಅಕ್ಕಪಕ್ಕ ಏನಿದೆ ಅದಕ್ಕಿಂತ ಕಡಿಮೆ ಸಿಗಬೇಕು. ಆ ಥರ ನಾನು ಒಂದು ಜಾಗನ ನೋಡಿ ಸೆಟ್ ಮಾಡಿ ಜನಗಳಿಗೆ ನಾನು ಕೊಡ್ತಾ ಇದ್ದೀನಿ. ರಾಮಚಂದ್ರ ಅವರೇ, ವಿಷನರಿ ವೆಂಚರ್ಗೆ ಹಾಗೂ ನಿಮ್ಮ ಮುಂದಿನ ಅಷ್ಟು ಪ್ರಾಜೆಕ್ಟ್ಗಳಿಗೆ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ, ನಿಮ್ಮ ಅಷ್ಟು ವಿಚಾರಗಳ ಬಗ್ಗೆ ಇವರು ಉತ್ತರ ಕೊಟ್ಟಿದ್ದಾರೆ, ನಿಮ್ಮ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ತಡ ಮಾಡದೆ ಬುಕ್ ಮಾಡಿ. ಇದು ವಿಷನರಿ ವೆಂಚರ್ಸ್. Welcome to Visionary Venture. It's a vision, oh, it's a vision, oh, Visionary Ventures, Visionary Ventures. Book your plots in Bengaluru, book your plots in Bengaluru. ನಿಮ್ಮ ಕನಸೆಲ್ಲ ನನಸಾಗಿದೆ. ವಿಷನ್ ಚೆನ್ನಾಗಿದ್ರೆ ಲೈಫ್ ಚೆನ್ನಾಗಿರುತ್ತೆ. ಅಕುಲ್ ಹೇಳ್ತಾ ಇದ್ದೀನಿ, ಕೂಲ್ ಆಗಿ ಬನ್ನಿ, ರಿಚ್ ಆಗಿ ಪ್ಲಾಟ್ ಬುಕ್ ಮಾಡಿ, ಬಿಂದಾಸ್ ಆಗಿರಿ. ನಿಮ್ಮ ಕನಸೆಲ್ಲ ನನಸಾಗಿದೆ. Visionary Venture. Book your plots now.